ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಂಜ್ ಕೆಎಚ್. ವೀಕ್ಷಕರೇ, ದೇಶಾದ್ಯಂತ ಇತ್ತೀಚೆಗೆ ಭಾಳಷ್ಟು ಸದ್ದು ಮಾಡಿದ್ದು ಅಂದರೆ ಅದು SIR ಅಂದರೆ ಕೇಂದ್ರ ಚುನಾವಣಾ ಆಯೋಗ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ನಡೆಸ್ತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಹಂತವಾಗಿ ನಡೆಸ್ತಾ ಬಂದಿದೆ. ಮುಂದಿನ ಕೂಡ ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ನಡೆಸಬೇಕು ಅನ್ನತಕ್ಕಂಥ ಉದ್ದೇಶ ಹೊಂದಿದೆ. ಆದರೆ ಇದಕ್ಕೆ ಹಲವಾರು ಸಂಘಟನೆಗಳು ದೇಶಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಸಂಘಟನೆಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದು SIR ಅನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು SIR ಆಗೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಮತ್ತು ಏನೆಲ್ಲ ಅನಾನುಕೂಲಗಳಾಗ್ತವೆ ಅನ್ನೋದೆಲ್ಲದರ ಕುರಿತಾಗಿ ನಾವಿವತ್ತು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಮ್ಮ ಜೊತೆ ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅಂತಹ ಪ್ರಭುಸ್ವಾಮಿ ನಾಟೇಕರ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ನಮಸ್ಕಾರ ನಿರಂಜನ್ ಅವರು. ಈ ಒಂದು SIR ಕೇಂದ್ರ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ನಡೆಸ್ತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ, ಕೆಲವೊಂದು ರಾಜ್ಯಗಳಲ್ಲಿ ಮುಂದೆನೂ ಕೂಡ ಬರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು SIR ಬರೋದ್ರಿಂದ ಯಾವುದಾದ್ರೂ ಪ್ರತ್ಯೇಕವಾಗಿ ಒಂದು ವರ್ಗಗಳಿಗೆ ಅಥವಾ ಒಂದು ಜನಸಮೂಹಕ್ಕೆ ಮಾತ್ರ ಅಥವಾ ಒಂದು ಧರ್ಮಾಧಾರಿತವಾಗಿ ಮಾತ್ರ ಸಮಸ್ಯೆಗಳಾಗ್ತಾ ಇದ್ದಾವ ಅಂತ? ಇದು SIR ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ. ಸೊ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ನಿಮಗೆ ಕೆಲವು ಸರಿಯಾದ ದಾಖಲೆಗಳುಳ್ಳಂತಹ ವ್ಯಕ್ತಿಗಳು ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಹೆಸರನ್ನು ಕಿತ್ತಾಕ್ತೀವಿ, ನೀವು ಇಲ್ಲಿ ಭಾರತದ ಇರೋ ಕಡೆ. ಮತ್ತು ನೀವು ಹೇಳ್ದಂಗೆ ಇದು ಒಂದು ಧರ್ಮದ ತುಂಬ ಆತಂಕ ಬೀಳ್ತಿರೋದು ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಆತಂಕ ಇದೆ, ಇಲ್ಲಿ ಎಲ್ಲಿ ನಮ್ಮ ಹೆಸರು ತೆಗೆದಾಕ್ತಾರೆ ಅನ್ನೋದು. ಸೊ ಅದು ಹಂಗಾಗಿನೇ ಎಲ್ಲ ರಾಜ್ಯಗಳು, ಬಹುತೇಕ ಎಲ್ಲ ರಾಜ್ಯಗಳು SIR ವಿರೋಧ ವ್ಯಕ್ತಪಡಿಸ್ತಾರೆ. ಅಂತೆ ನಮ್ಮ ರಾಜ್ಯದಲ್ಲೂ ಸಹ ಇದು ವಿರೋಧ ವ್ಯಕ್ತವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ವಿರೋಧ ಅಂದರೆ ಇದು ಒಂಥರ ನೀವು ನ್ಯಾಯ ಒದಗಿಸಿಲ್ಲ ಅಂದರೆ ನೀವು ಒಂದು ಸಮುದಾಯಕ್ಕೆ ಇದು ಮಾಡ್ತೀರಿ. ಸೊ ಹಂಗಾಗಿ ಇದನ್ನು ನಾವು ನಮ್ಮ ರಾಜ್ಯದಲ್ಲಿ SIR ಮಾಡಬಾರ್ದು ಅನ್ನೋದು ಹಲವರ ಕೂಗಾಗಿದೆ. ಇದು ಇನ್ನು ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದರೆ, ಕರ್ನಾಟಕದಲ್ಲೂ ಕೂಡ ಹಲವಾರು ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಮತ್ತು ಹಲವಾರು ಸಭೆಗಳನ್ನ ಮಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ ನಮ್ಮ ರಾಜ್ಯಕ್ಕೆ ಪ್ರತ್ಯೇಕವಾಗಿ ಅಂತ? ನಮ್ಮ ರಾಜ್ಯಕ್ಕೆ ಹೇಳೋದಾದರೆ, ಈಗ ನನ್ನ ಮತ ನನ್ನ ಹಕ್ಕು ಅನ್ನೋ ಸಂಘಟನೆ ಏನಿದೆ, ಈ ಸಂಘಟನೆ ಅಡಿಯಲ್ಲಿ ಎಲ್ಲ ಬಹುತೇಕ ಮುಸ್ಲಿಮ್ಸ್ ಆಗ್ಬೋದು, ಹಿಂದುಳಿದವರಾಗ್ಬೋದು, ಬಹುತೇಕ ಸಂಘಟನೆಗಳು ಇದ್ರ ಒಗ್ಗೂಡಿ ಸೊ ಹೋರಾಟ ಮಾಡ್ತಾ ಇದ್ದಾವೆ. ಸೊ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಹ ಈ ಸಂಘಟನೆ ಮೀಟ್ ಮಾಡಿತ್ತು. ಸೊ ಸುಮಾರು ಒಂದು 2-2.5 ಗಂಟೆಗಳ ಕಾಲ ಸಭೆಯೂ ಸಹ ನಡೆಸಿದೆ. ಸೊ ಅವ್ರ ಪ್ರಮುಖ ಉದ್ದೇಶ ಅಂದರೆ SIRನ ಇಲ್ಲಿ ನಮ್ಮ ರಾಜ್ಯಕ್ಕೆ ಬೇಡ, ಸೊ ಇದ್ರ ವಿರುದ್ಧ ನೀವು ನಿರ್ಣಯ ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಬೇಕು ಅಂತ ಒಂದು ವಾದ ಮಂಡನೆ ಮಾಡಿದೆ. ಏನಕ್ಕೆ ಬೇಡ ಅಂದರೆ, ನೀವು ನೋಡಿ, ಈಗ ಏನು 9 ರಾಜ್ಯಗಳಲ್ಲಿ ಈಗಾಗಲೇ ಆಗಿದೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲೂ ಸಹ SIR ಆದಾಗ ಸುಮಾರು 70 ಲಕ್ಷಕ್ಕೂ ಅಧಿಕ ಮತದಾರರು ಪಟ್ಟಿಯಿಂದ ಕೈ ಬಿಡಲಾಗಿದೆ. ಸೊ ಅಂದರೆ ಇವ್ರು ಅಷ್ಟು ಜನನು ಯಾಕೆ ಕೈ ಬಿಟ್ಟರು ಅನ್ನೋದು ಪ್ರಶ್ನೆ ಉಳಿತಿದೆ. ಅವರ ನಿಜವಾಗ್ಲೂ ಭಾರತೀಯರಲ್ವಾ, ಅಥವಾ ಏನಕ್ಕೆ ಯಾವ ಕಾರಣಕ್ಕಾಗಿ ಇವ್ರು ಬಿಟ್ಟರು? ಸೊ ಇದು ನಮ್ಮ ಕರ್ನಾಟಕದ ಮೇಲೂ ಸಹ ಪರಿಣಾಮ ಬೀರುತ್ತಾ? ನಮ್ಮಲ್ಲಿ ಈಗ ಸುಮಾರು ನಿಮಗೆ ಸರಿಯಾದ ದಾಖಲೆಗಳು, ಅವ್ರು ಕೇಳೋ ದಾಖಲೆಗಳು ಕೊಡದೇ ಇದ್ದರೆ ನೀವು ಬರೀ ವೋಟರ್ ID ಒಂದೇ ಆಗೋಲ್ಲ, ನೀವು ಭಾರತೀಯರು ಅನ್ನೋದಕ್ಕೆ ಅವ್ರ ಮುಂದೆ ಸಾಬೀತುಪಡಿಸ್ಬೇಕಾಗತ್ತೆ, ನನ್ನಲ್ಲಿ ಈ ದಾಖಲೆಗಳಿದ್ದಾವೆ ಅಂತ. ಸೊ ಆ ದಾಖಲೆ ಕೊಡದೇ ಇದ್ದಾಗ ಸಹಜವಾಗಿಯೇ ಮತದಾರ ಪಟ್ಟಿನ ಕೈ ಬಿಡ್ತಾರೆ. ಸೊ ಇದ್ರ ಮುನ್ನ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಆಗಾಗಲೇ ಮ್ಯಾಪಿಂಗ್ ಶುರು ಮಾಡಿದ್ದಾರೆ. ಮ್ಯಾಪಿಂಗ್ ಏನಕ್ಕೆ ಶುರು ಮಾಡಿದ್ದಾರೆ, ಈಗ ಮತ್ತೆ ನೋಡಿ, ಮ್ಯಾಪಿಂಗ್ ಶುರು ಮಾಡಿದ್ದಾರೆ. ಆ ಮ್ಯಾಪಿಂಗ್ ಭಾಳಷ್ಟು ಮಂದಿ ಗೊತ್ತೇ ಇಲ್ಲ ನಮ್ಮಲ್ಲಿ ಮ್ಯಾಪಿಂಗ್ ಶುರು ಮಾಡಿದ್ದಾರೆ ಅಂತ. ಒಂದು ವೇಳೆ ಈ ಮ್ಯಾಪಿಂಗ್ ಕಾರ್ಯ ಏನಾದರೂ ನೀವು ಫಿಲಪ್ ಮಾಡಿಲ್ಲ ಅಂದರೆ ಸಹಜವಾಗಿ ನೀವು ಮತದಾರಲ್ಲ ಅನ್ನೋದು ಕೈ ಬಿಡಲಾಗುತ್ತದೆ. ನಮ್ಮ ಕರ್ನಾಟಕದ ಬಗ್ಗೆ ಹೇಳಿದ್ರಿ, ತುಂಬ ವಿಶೇಷವಾಗಿ ತಿಳಿಸ್ಕೊಟ್ರಿ. ಇನ್ನು ಪ್ರಮುಖವಾಗಿ ದೇಶಾದ್ಯಂತ SIRಗೆ ಪ್ರಮುಖವಾಗಿ ವಿರೋಧ ವ್ಯಕ್ತವಾಗ್ತಾ ಇರೋದೇ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಕೇಂದ್ರ ಚುನಾವಣಾ ಆಯೋಗದ ಈ ಒಂದು ನೀತಿಯಿಂದ ಮುಸ್ಲಿಂ ಸಮುದಾಯ ಟಾರ್ಗೆಟ್ ಆಗ್ತಿದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸುತ್ತೆ ನಿಮಗೆ? ಅವರು ನೋಡಿ, ಇಲ್ಲಿ 2 ಥರ ವಾದ. ಕೇಂದ್ರ ಸರ್ಕಾರದ ಒಂದು ವಾದ ಅಂದರೆ ರಾಜ್ಯ ಸರ್ಕಾರದ ಮತ್ತೊಂದು ವಾದ. ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ಇಲ್ಲ ನಾವು ಯಾವುದೇ ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ, SIR ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ 10 ವರ್ಷಕ್ಕೆ ಸರಿ ಮಾಡಬೇಕು. ಈಗಾಗಲೇ 10 ವರ್ಷಕ್ಕಿಂತ ಜಾಸ್ತಿ ಪರಿಷ್ಕರಣೆ ಆಗಿದೆ. ಸೊ ನಾವು ಮತ್ತೆ ಈಗ ಮಾಡ್ತಾ ಇದ್ದೀವಿ. ಸೊ ದೇಶಾದ್ಯಂತ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದು ನಿಖರವಾದ ಮಾಹಿತಿ ಸಿಗುತ್ತೆ ಅಂತ ಸರ್ಕಾರ. ಮತ್ತು ನಿಮ್ಮಲ್ಲಿ ಭಾರತೀಯತೆ ಅನ್ನೋದಕ್ಕೆ ಸರಿಯಾದ ದಾಖಲೆಗಳು ಇದ್ದರೆ ನೀವು ಹೆದರಬೇಕಾದ ಅಗತ್ಯ ಇಲ್ಲ ಅನ್ನೋದು ಸರ್ಕಾರ ಇದು. ಆದರೆ ರಾಜ್ಯ ಸರ್ಕಾರ ಹಾಗೂ ಮುಸ್ಲಿಂ ಸಂಘಟನೆಗಳು, ಕೆಲವೊಂದು ಎಲ್ಲ ರಾಜ್ಯ ಸರ್ಕಾರ ಅಲ್ಲ, BJP ಉಳ್ಳಂಥ ರಾಜ್ಯ ಸರ್ಕಾರಗಳು ಮತ್ತು ಮುಸ್ಲಿಂ ಸಂಘಟನೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ, ಇಲ್ಲಿ ಅನಗತ್ಯವಾಗಿ ಮುಸ್ಲಿಮ್ಸ್ ಹೆಸರನ್ನು ಕೈ ಬಿಡೋ ಥರದಲ್ಲಿ ಕ್ರಮ ಕೈಗೊಳ್ತಿದ್ದಾರೆ. ನೀವು SIR ಸಭೆಯಲ್ಲಿ ಸರಿಯಾಗಿ SIR ಮಾಡ್ತಾ ಇಲ್ಲ. ಸೊ ಏನು ದಾಖಲೆಗಳು ಬೇಕೋ ಅದು ಸರಿಯಾಗಿ ತಗೊಳ್ತಾ ಇಲ್ಲ. ಹಂಗಾಗಿಯೇ ಈಗ ನನ್ನ ಮತ ನನ್ನ ಹಕ್ಕು ಸಂಘಟನೆ ಏನಿದೆ ಏನು SIR ಶುರು ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ,
ಇದನ್ನು ನಾವು ಕಾನೂನಾತ್ಮಕವಾಗಿ ಒಂದು ತಂಡನ ರಚನೆ ಮಾಡಿ ನೀವು ಇದನ್ನು ವಿರೋಧ ಮಾಡಬೇಕು. ಮತ್ತು SIRನ ನೀವು ಮಾಡೋಕ್ಕೂ ಮುಂಚೆ ಈ ಒಂದು ಅರಿವು ಕಾರ್ಯಕ್ರಮ ಮೂಡಿಸ್ಬೇಕು. ಸೊ ನೀವು ಅರಿವು ಕಾರ್ಯಕ್ರಮ ಮೂಡಿಸಿಲ್ಲ, ಜನರಲ್ಲಿ ಜಾಗೃತಿ ಇಲ್ಲ, ಸಡನ್ನಾಗಿ ನೀವು SIR ಮಾಡಿದಾಗ ಜನಗಳಿಗೆ ಏನು ಕೊಡ್ಬೇಕು ಮಾಹಿತಿನ. ಈಗ ಒಂದು ವೇಳೆ ನೀವು ಯಾರೋ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ SIR ನೀವು ಇದರಲ್ಲೋ ಅಂತ, ನಿಮ್ಮ ಮನೇಲಿ ಇಲ್ಲ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ, ನೀವು ಫಾರ್ಮ್ ಇಲ್ಲ. ಸೊ ಇಲ್ಲ ಅಂತಂದರೆ ನಿಮ್ಮ ಅಲ್ಲಿ ಮತದಾರ ಪಟ್ಟಿ ಹೆಸರು ನಿಮ್ಮದು ಕೈ ಬಿಡೋ ಸಾಧ್ಯತೆ ಇದೆ. ಸೊ ಈ ಮತ್ತು ಇದು ಕೇವಲ ಒಂದು ಈ ಹಿಂದೂಗಳಾದರೆ ಏನು ಸಮಸ್ಯೆ ಆಗಲ್ಲ ಅಂತ ಮಾತು ಕೇಳ್ತಾರೆ. ಮತ್ತು ಮುಸ್ಲಿಮ್ಸ್ ಆದರೆ ಸಹಜವಾಗಿ ನಿಮಗೆ ಅದು ಪೆಟ್ಟು ಬೀಳುತ್ತೆ ಅನ್ನೋದು ಭಾಳ ಬಲವಾಗಿ ಮಾತು ಕೇಳ್ತಾ ಇರೋದು. ಇದು ಪ್ರಮುಖವಾಗಿ ಆತಂಕ ಇರೋದೇ ಮುಸ್ಲಿಂ ಸಂಘಟನೆಗಳಲ್ಲೇ. ಹಂಗಾಗಿ ಕೆಲವೊಂದು ಮುಸ್ಲಿಂ ಸಂಘಟನೆಗಳೇನಾದರೆ ಅರಿವು ಮೂಡಿಸೋ ಕಾರ್ಯಕ್ರಮ ನಮ್ಮಲ್ಲಿ ಶುರು ಮಾಡಿದ್ದಾರೆ. ಆದರೆ ಏನು ಎಷ್ಟು ಸಮರ್ಪಕವಾಗಿ ಹೋಗ್ಬೇಕು ಅಂದರೆ ಒಂದು ಚುನಾವಣಾ ಆಯೋಗದ ಮೂಲಕ ಹೋಗಬೇಕು, ಅದು ಚುನಾವಣಾ ಆಯೋಗ ಮಾಡ್ತಾ ಇಲ್ಲ ಅನ್ನೋದು ಬಲವಾಗಿ ಮಾತು ಕೇಳಿ ಬರ್ತಾ ಇದೆ. ಇದು ಎಸ್, ನೀವು ಹೇಳಿ ಸರಿಯಾಗಿತ್ತು. ಜನರಲ್ಲಿ, ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಕೇಂದ್ರ ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಸ್ಥಳೀಯ ಆಡಳಿತ ಆಗಿರ್ಬೋದು ಪ್ರಮುಖವಾಗಿ ಅರಿವನ್ನು ಮೂಡಿಸಬೇಕು ಈ ಒಂದು SIR ಬಗ್ಗೆ ಅಂತಕ್ಕಂಥದ್ದು. ನನ್ನ ಮತ ನನ್ನ ಹಕ್ಕು ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂತ? ಇದು ಮುಖ್ಯ ಉದ್ದೇಶ ಅಲ್ಲ, ಒಂದು ಅಭಿಯಾನ ಏನು ಅಂದರೆ ಈ ಮತ ಅನ್ನೋದು ನನ್ನ ಹಕ್ಕು. ಸೊ ನನ್ನ ಹಕ್ಕನ್ನ SIR ಮೂಲಕ ಕಿತ್ಕೊಳ್ತಾರೆ. ಸೊ ಹಂಗಾಗಿ ನನ್ನ ಮತ ನನ್ನ ಹಕ್ಕು ಇದು. ಸೊ ನಂದೊಂದು ಸಂವಿಧಾನ ನೀಡಿರುವಂಥ ಹಕ್ಕು. ಸೊ ಇದನ್ನು ಕಿತ್ಕೊಳ್ತಾರಲ್ಲ, ಸೊ ಇದ್ರ ವಿರುದ್ಧ ಹೋರಾಡೋದೇ ನನ್ನ ಮತ ನನ್ನ ಹಕ್ಕನ್ನ ಅಭಿಯಾನದ ಮೂಲ ಉದ್ದೇಶ ಇದು. ಸೊ ಇದಕ್ಕಾಗಿ ಹೋರಾಟ ಶುರು ಮಾಡಿದ್ದಾರೆ. ಇದರಲ್ಲಿ ಭಾಳಷ್ಟು ಸಂಘಟನೆಗಳು ಕೈ ಜೋಡಿಸಿದ್ದಾವೆ. ಈ ಮುಂದಿನ ದಿನಗಳಲ್ಲಿ ನೋಡಬೇಕು ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಪ್ರಮುಖವಾಗಿ SIR ವಿರೋಧಿಸೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವೊಂದು ಕಡೆ ಅದು ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಇಲ್ಲಿವರೆಗೂ ಆಗಿದೆ ಈ ಒಂದು SIR ಪ್ರಕ್ರಿಯೆ, ಮತ್ತು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಆಗ್ಬೋದು? ಈಗ ಚುನಾವಣೆ ಯಾವ್ಯಾವ ರಾಜ್ಯದಲ್ಲಿ ಆಗಿದೆ? ಸುಮಾರು ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ. ಸೊ ಯಾವ್ಯಾವ ರಾಜ್ಯವರೆಗೂ ಇಲ್ಲಿವರೆಗೂ ಚುನಾವಣೆ ಆಗಿದೆ, ಆ ಎಲ್ಲ ರಾಜ್ಯಗಳು ಮುಗಿಸಿ ಬಂದಿದ್ದಾರೆ. ಈ ಮುಂದೆ ಯಾವುದು ಬರುತ್ತೆ ಎಲೆಕ್ಷನ್ಗೆ? ನಮ್ಮ ಕರ್ನಾಟಕ 2028ಕ್ಕೆ ಬರುತ್ತೆ. ಸೊ ಹಂಗೆ ಉಳಿದಂತಹ ಮಹಾರಾಷ್ಟ್ರ ಬರುತ್ತೆ. ಸೊ ಈ ಎಲ್ಲ ರಾಷ್ಟ್ರಗಳಲ್ಲೂ ಸಹ ನಿಧಾನ ಮಾಡ್ತಾ ಹೋಗ್ತಾರೆ ಇವರು ಅವಾಗ. ಓಕೆ, ಇನ್ನು ಕೊನೆಯದಾಗಿ ನಾವು ಕೇಳೋದಾದರೆ ಅಥವಾ ವೀಕ್ಷಕರಿಗೆ ಹೇಳೋದಾದರೆ, ಈ ಒಂದು SIR ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂದರೆ ಮತದಾರರು ಏನೆಲ್ಲ ಮಾಡಬೇಕು ಅಂತ? ಮತದಾರರು ಈಗ ನಮ್ಮ ಕರ್ನಾಟಕದ ಚುನಾವಣೆ ತೊಡಸ್ಕೋಬೇಕಂದ್ರೆ ಮೊದಲು ಮ್ಯಾಪಿಂಗ್ ಕಾರ್ಯ ನಡೀತಾ ಇದೆ. ಸೊ ಮ್ಯಾಪಿಂಗ್ ಕಾರ್ಯದಲ್ಲಿ ಫಸ್ಟ್ ಪಾಲ್ಗೊಳ್ಬೇಕು ಅವರು. ಮ್ಯಾಪಿಂಗ್ ಕಾರ್ಯದಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹೆಸರು ಚುನಾವಣಾ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದರೆ ನಿಮ್ಮ ಮತಗಟ್ಟೆಯಲ್ಲಿರುವ ಚುನಾವಣಾ ಕಚೇರಿ ಏನಿದೆ ಅವ್ರನ್ನ ಭೇಟಿ ಮಾಡಿ ನಮ್ಮದು ಹೆಸರು ಈ ಥರ ಇಲ್ಲ ಅಂತ ಹೇಳಿ ಸಮರ್ಪಕವಾಗಿ ಹೇಳಿದಾಗ ಅವರು ಅದು ಏನು ಅಂತ ಚೆಕ್ ಮಾಡ್ತಾರೆ. ಸೊ ಆ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮ ಹೆಸರು ಇದ್ದರೆ ಅಥವಾ ಇಲ್ಲ ಅಂದರೆ ಸೇರಿಸೋದಕ್ಕೆ ಏನು ಮಾಡಬೇಕು, ಅದು ಯಾವ ದಾಖಲೆಗಳು ಕೊಡಬೇಕು ಅಂತ ಅನ್ನೋದಾದರೆ ನೀವು ಆ ದಾಖಲೆಗಳು ಕೊಟ್ಟರೆ ಸಹಜವಾಗಿ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಕೈ ಬಿಡಲಾಗುತ್ತದೆ. ಅದು ನೋಡಿದ್ರಲ್ಲ ವೀಕ್ಷಕರೇ, ಕೇಂದ್ರ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಯಾವೆಲ್ಲ ರಾಜ್ಯಗಳಲ್ಲಾಗಿದೆ, ಮುಂದೆ ದಿನಗಳಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಆಗಲಿದೆ, ಮತ್ತು ಮತದಾರ ಪಟ್ಟಿ ಪರಿಷ್ಕರಣೆಯಿಂದ ನೀವು ನಿಮ್ಮ ಹೆಸರನ್ನು ಕೈ ಬಿಡದೆ ಇರೋದಕ್ಕೆ ನೀವೇ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತಾಗಿ ಹಾಗೂ ರಾಜಕೀಯವಾಗಿ ಕೂಡ ವಿಶ್ಲೇಷಣೆ ಮಾಡಿದಂತಹ ಸೀನಿಯರ್ ಕರೆಸ್ಪಾಂಡೆಂಟ್ ಆದಂತಹ ಪ್ರಭುಸ್ವಾಮಿ ನಾಟೇಕರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.